ಸ್ನೇಹಿತರೆ, ನಮ್ಮ ಸಾಮಾಜಿಕ ಸಮೂಹ ಮಾಧ್ಯಮದ ಗೆಳೆಯರೇ, ಇವತ್ತು ಭಾನುವಾರದ ನಿಮಿತ್ತ ನಾವು ಈ ಒಂದು ಪ್ರಕೃತಿಯ ರಮ್ಯ ರಸದೌತಣವನ್ನು ಸವಿಯೋದಕ್ಕೆ ನಾವು ಮೇಲುಕೋಟೆಯಲ್ಲಿರುವಂಥ ಈ ತೊಟ್ಟಿಲುಮೂಡು ಎನ್ನುವಂತಹ ಭವ್ಯ ಒಂಥರ ಸೌಂದರ್ಯದಲ್ಲಿ ಲೀನವಾಗುವಂಥ ಈ ಸುಂದರ ಒಂದು ತಾಣಕ್ಕೆ ಬಂದಿದ್ದೀವಿ. ಈ ತಾಣದ ಹೆಸರೇ ತೊಟ್ಟಿಲುಮೂಡು ಅಂತೇಳಿ. ಪ್ರೀತಿಯ ಸ್ನೇಹಿತರೆ, ತೊಟ್ಟಿಲುಮೂಡು ಅಂದರೆ ಇದು ಒಂದು ರಾಮಾಯಣದ ಒಂದು ಕಾಲಕ್ಕೆ ಇದು ಇತಿಹಾಸ ಹೋಗಬೇಕಾಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಆದರ್ಶ ಪುರುಷ, ಮಹಿಮಾ ಪುರುಷ ಶ್ರೀರಾಮ ತನ್ನ ಲವಕುಶ ಮಕ್ಕಳಿಗಾಗಿ ಒಂದು ತೊಟ್ಟಿಲನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಆತ ಈ ಪ್ರಕೃತಿಯನ್ನೇ ಒಂದು ತೊಟ್ಟಿಲು ಮಾಡುವಂಥ ಸಂದರ್ಭಗಳು ನಾವು ಕಾಣ್ತೀವಿ. ಈ ತೊಟ್ಟಿಲುಮೂಡು ಹೇಗಿದೆ ಅಂದರೆ, ಬಾಣ ಬಿಟ್ಟಂಥ ಸಂದರ್ಭದಲ್ಲಿ ಅದು ಉದ್ದವಾಗಿ ಹಡ್ಕೊಂಡು ಬಾಣ ಹೋದಂಥ ಸಂದರ್ಭದಲ್ಲಿ ಆ ಮಡುವಾಗಿ ಹೊರಹೊಮ್ಮಿತು. ಈ ಮಡು ಅಂದರೆ ನೀರ ಜಾಗ, ಹರಿತಿರುವಂಥ ನೀರಿನ ಒಂದು ಜಾಗಕ್ಕೆ ನಾವೇನು ಕರಿತೀವಿ, ಮಡು ಅಂತ ಕರಿತೀವಿ. ಸುಮಾರು ಒಂದು ಜಲಾಶಯದ ರೀತಿಯಲ್ಲಿ, ಮೈದಾನದ ರೀತಿಯಲ್ಲಿ ನೀರು ಸ್ವಚ್ಛಂದವಾಗಿ ಹರಿತಿರೋದು ನಾವು ಕಾಣ್ತೀವಿ. ಈ ಹಿನ್ನೆಲೆಯಲ್ಲಿ ಈ ತೊಟ್ಟಿಲುಮೂಡು ನಮಗೆ ಕಾಣುತ್ತೆ. ಭಾಳ ರುದ್ರ ರಮಣೀಯವಾದಂತಹ ಸನ್ನಿವೇಶದ ಒಂದು ಪ್ರಾಕೃತಿಕ ಸ್ಥಳಕ್ಕೆ ನಾವು ಬಂದಿದ್ದೀವಿ. ಭಾಳ ಅತ್ಯದ್ಭುತವಾದಂಥ ಒಂದು, ಅದರಲ್ಲಂತೂ ಈ ಮಳೆಯ ಜರ್ಜರಿತ ಹೊಡೆತದಲ್ಲಿ ಸುಂದರವಾಗಿ ರಮ್ಯ ಮನೋಹರವಾಗಿ ಕಾಣುವಂಥ ಈ ಸುಂದರ ತಾಣಕ್ಕೆ, ಪ್ರಾಕೃತಿಕ ತಾಣಕ್ಕೆ ನಾವು ಬಂದಿದ್ದೀವಿ. ಇದನ್ನು ಇದನ್ನು ಅಬ್ಸರ್ವ್ ನೋಡ್ಬೋದು. ಇದನ್ನು ಒಂದು ಮಡುವನ್ನು ನೀವು ನೋಡ್ಬೋದು. ಒಂದು ದೇವಾಲಯ ಕೂಡ ಇಲ್ಲಿ ಇದೆ, ಆದರೆ ಪುರಾತನವಾದಂಥ ಒಂದು ದೇವಾಲಯ ಕೂಡ ಇಲ್ಲಿ ಇದೆ, ಆದರೆ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ ಅದನ್ನು ನೀವು ನೋಡ್ಬೋದಾಗುತ್ತೆ ಸ್ನೇಹಿತರೆ. ಹಾಗೆ ಸುತ್ತ ಬೆಟ್ಟದಿಂದ